ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ಸ್ವಾಗತ. ನಿನ್ನೆ ಅಹಮದಾಬಾದ್ನಲ್ಲಿ ನಡೆದ ಪ್ಲೇನ್ ಕ್ರ್ಯಾಶ್ನಲ್ಲಿ 242 ಮಂದಿ ಜನರಲ್ಲಿ 241 ಮಂದಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದೃಷ್ಟವಶಾತ್ ರಮೇಶ್ ಎಂಬುವವರು ಅವರು ಮಾತ್ರ ಎಮರ್ಜೆನ್ಸಿ ಡೋರ್ ಹತ್ರ ಕೂತಿದ್ರಂತೆ. ಅವರ ಸೀಟ್ ನಂಬರ್ 11, ಅವರೀಗ ಅಡ್ಮಿಟ್ ಆಗಿರುವ ಬೆಡ್ ನಂಬರ್ ಕೂಡ 11. ನೋಡಿ, 11 ಅಂದರೆ ನ್ಯೂ ಜರ್ನಿ ಸ್ಟಾರ್ಟ್ ಯುವರ್ ಲೈಫ್ ಅಂತ ಬರುತ್ತೆ. ಅವರ ಅದೃಷ್ಟ ನೋಡಿ ಹಂಗೆ ಆಗಿದೆ. ಇನ್ನು ಅಜ್ಜಿ ಮತ್ತು ಮೊಮ್ಮಕ್ಕಳ ಕತೆ ನೋಡಿ. ಆ ಅಜ್ಜಿಯ ಬರ್ತ್ಡೇ ಮುಗಿಸಿ ಲಂಡನ್ಗೆ ಹೋಗುತ್ತಿದ್ದ ಇಬ್ಬರು ಮೊಮ್ಮಕ್ಕಳು ಇವಾಗ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇನ್ನು ಈಕೆಯ ಬಗ್ಗೆ ಏನು ಹೇಳಲಿ. ಈಗ ಹೊಸದಾಗಿ ಮದುವೆಯಾಗಿದ್ದು ತನ್ನ ಗಂಡನನ್ನು ಮೀಟ್ ಮಾಡಲು ಲಂಡನ್ಗೆ ಹೋಗುತ್ತಿದ್ದರು. ಆದರೆ ಆಕೆಗೆ ಏನು ಗೊತ್ತಿತ್ತು, ಇದೇ ಆಕೆಯ ಕೊನೆಯ ಜರ್ನಿ ಅಂತ. ಇನ್ನು ಇವರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಗುಜರಾತಿನ ಎಕ್ಸ್ CM. ಇವರ ಸಾವಿನ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗಿಯೂ ಅನ್ಪ್ರೆಡಿಕ್ಟಬಲ್. ಯಾಕೆಂದ್ರೆ ನೋಡಿ, ಇವರ ಕಾರಿನ ನಂಬರ್ ಕೂಡ 1206, ಹಾಗೆ ಇವರ ಬೈಕಿನ ನಂಬರ್ ಕೂಡ 1206, ಹಾಗೆ ಡೇಟ್ ಕೂಡ 1206. ನೋಡಿ, 12 ಡೇಟ್ ಆದರೆ 06 ಮಂತು. ನೋಡಿ, ಒಂದೇ ಡೇಟಿಗೆ ಅವರ ಲಕ್ಕಿ ನಂಬರ್ ದಿವಸನೇ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನಿಜವಾಗಿಯೂ ಈ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಮನ ನೋಯುತ್ತೆ ಅಂದರೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಆ ಚಿಕ್ಕ ಪಾಪುಗಳನ್ನು ನೋಡಿ, ಅವೆಲ್ಲ ಏನು ಪಾಪ ಮಾಡಿದ್ದವೋ ಗೊತ್ತಿಲ್ಲ. ಓಕೆ, ಅಲ್ಲಿರೋರೆಲ್ಲರೂ ತಪ್ಪು ಮಾಡಿದ್ದಾರೆ, ಅವರೆಲ್ಲ ಪಾಪಿಗಳು, ಅದಕ್ಕೆ ಸತ್ತಿದ್ದಾರೆ ಎನ್ನಬಹುದು. ಆದರೆ ದೇವರಿಗೆ ನಿಜವಾಗಿಯೂ ಕಣ್ಣಿಲ್ಲವೇ? ಆ 4-5 ವರ್ಷದ ಚಿಕ್ಕ ಮಕ್ಕಳು ಏನು ತಪ್ಪು ಮಾಡಿದ್ದಾವೆ? ಈಗ ಯಾರ್ಯಾರು ತಮ್ಮ ಫ್ಯಾಮಿಲಿಯವರನ್ನು ಕಳೆದುಕೊಂಡಿದ್ದಾರೋ ಅವರಿಗೆ ಏರ್ ಇಂಡಿಯಾ ಅಂದರೆ ಟಾಟಾ ಗ್ರೂಪ್ನವರು 1 ಕೋಟಿ ಕೊಡುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಈ ಫ್ಯಾಮಿಲಿಯಲ್ಲಿ ಹಾಗಾಗಿಲ್ಲ. ಇಡೀ ಕುಟುಂಬವೇ ಪ್ರಾಣ ಕಳೆದುಕೊಂಡಿದೆ. ಈತನ ಫ್ಯಾಮಿಲಿಯು ಒಬ್ಬರು ಬದುಕುಳಿದಿಲ್ಲ. ಪಾಪ ಆ ಚಿಕ್ಕ ಮಕ್ಕಳನ್ನು ನೋಡಿದರೆ ಹೊಟ್ಟೆ ಉರಿಯುತ್ತೆ ಕಣ್ರಿ. ಹಾಗೆಯೇ ಇಬ್ಬರು ಪೈಲಟ್ಗಳು ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಕರ್ನಾಟಕದ ಮಂಗಳೂರಿನವರು ಕೂಡ. ಹಾಗೆಯೇ ಇಬ್ಬರು ಲೇಡಿ ಕ್ಯಾಬಿನ್ ಕ್ರ್ಯೂ ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗೆಯೇ ಇಬ್ಬರು ಬ್ರಿಟಿಷ್ ಸಲಿಂಗ ಪ್ರೇಮಿಗಳು ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅವರು ಫ್ಲೈಟ್ ಹತ್ತೋಕ್ಕೂ ಮುಂಚೆನೇ ವಿಡಿಯೋ ಕೂಡ ಮಾಡಿದ್ದಾರೆ. ಅವರ ವಿಡಿಯೋ ಕೂಡ ವೈರಲ್ ಕೂಡ ಆಗಿದೆ. ನೀವು ಹೋಗಿ ನೋಡಬಹುದು ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಇಲ್ಲಿ ಕುಳಿತುಕೊಂಡು ನೋಡುವ ನಮಗೇನೆ ಇಷ್ಟು ಸಂಕಟ ಆಗಬೇಕಾದರೆ ಅಲ್ಲಿ ತಮಗೆ ಜೀವಕ್ಕೆ ಜೀವ ಕೊಡುವ ಫ್ಯಾಮಿಲಿ ಮೆಂಬರ್ಗಳನ್ನು ಕಳೆದುಕೊಂಡಿರುವ ಆ ಜೀವಗಳು ಎಷ್ಟು ನೊಂದಿರಬೇಕು. ಸ್ವಲ್ಪ ಜನ ಹೇಳೋ ಹಾಗೆ ಅದು ಏರ್ ಇಂಡಿಯಾ ವಿಮಾನ ಈಗೇನು ಚಾಲನೆಯಲ್ಲಿ ತಗೊಂಡೋಗಿದ್ರಲ್ಲ, ಅದು 6 ತಿಂಗಳಿಂದ ಕೆಟ್ಟು ನಿಂತಿತ್ತಂತೆ. ಅದನ್ನು ಸರಿಯಾಗಿ ಅವರು ರಿಪೇರ್ ಕೂಡ ಮಾಡಿಲ್ಲ, ಅದೇನು ಮಾಡಿಲ್ಲ, ತಗೊಂಡೋಗಿ ಮೆಸ್ಗೆ ಬಡ್ದಿದೆ. ಇಲ್ಲ ಯಾರಾದರೂ ಟಾಟಾ ಕಂಪನಿಗೆ ಕೆಟ್ಟ ಹೆಸರು ತರಬೇಕು ಅಂತ ಇರ್ತಾರೆ, ಯಾರಾದರೂ ಮಾಡಿಸಿದಾರಾ ಅದು ಗೊತ್ತಿಲ್ಲ. ಮುಂದೆ ಅದು ನಿಜವಾಗ್ಲೂ ಬೆಳಕಿಗೆ ಬಂದೇ ಬರುತ್ತೆ. ಎಲ್ಲ ಮುಚ್ಚಾಕ್ಸಿದ್ರು ಮುಚ್ಚಾಕ್ಸ್ಬೋದು, ಗೊತ್ತಿಲ್ಲ. ಇಲ್ಲಿ ಯಾರೋ ಮಾಡೋ ತಪ್ಪುಗಳಿಗೆ ದುಡ್ಡು ಕೊಟ್ಟು ಆ ಬಡಪಾಯಿಗಳು ಸತ್ತಿದ್ದಾರಲ್ಲ, ಅದಕ್ಕೇನು ಹೇಳಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ.